ಈ ನಡುವೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರಾಜ್ಯಪಾಲರವರೆಗೂ ಮೆಟ್ಟಿಲೇರಿದ್ದಂತಹ ಟಿ.ಜೆ. ಅಬ್ರಹಂ ಅವರು ಕೂಡ ಕೆರಳಿ ಕೆಂಡಾಗಿದ್ದಾರೆ. ನೆನೆ ಗಮನಿಸಿದ್ವಿ, ಈ ಕ್ಯಾಬಿನೆಟ್ ಮೀಟ್ ಆದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದದನ್ನ. ಇದೆಲ್ಲವೂ ಕೂಡ ರಾಜಕೀಯ ಪಿತೂರಿ ಅನ್ನೋ ಆರೋಪ. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರು, ಈಸ್ ಅ ಬ್ಲಾಕ್ ಮೇಲರ್. ಟಿ.ಜೆ. ಅಬ್ರಹಂ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸಿದ್ರೆ ಅವ್ರು ಬ್ಲಾಕ್ ಮೇಲ್ ಮಾಡೋರು ಅಂತ ಹೇಳ್ತಿದ್ದಾರೆ ಸರ್ಕಾರದ ಪ್ರತಿನಿಧಿಗಳು. ಹೀಗಾಗಿ ಮೂಡಾ ಕೇಸ್ನಲ್ಲಿ ಇದೀಗ ಓಪನ್ ಚಾಲೆಂಜ್ ಹಾಕಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ. ಟಿ.ಜೆ. ಅಬ್ರಹಂ ಬೆಸ್ಟ್ ಲಾಯರ್ ಜೊತೆ ದಾಖಲೆ ಸಮೇತ ಚರ್ಚೆಗೆ ನಾನು ಸಿದ್ಧ, ನೀವು ಸಿದ್ಧರಿದ್ದೀರಾ, ಕಾನೂನು ಹೋರಾಟಕ್ಕೂ ಕೂಡ ನಾನು ಸಿದ್ಧ, ನೀವು ರೆಡಿನಾ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಟಿ.ಜೆ. ಅಬ್ರಹಂ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಂತ್ರಿ ಪರಿಷತ್ ನಿನ್ನೆ ಟಿ.ಜೆ. ಅಬ್ರಹಂ ಕೊಟ್ಟಿದ್ದ ದೂರಿನ ಆಧಾರದ ಮೇಲೆ ಏನು ರಾಜ್ಯಪಾಲರು ಏನು ಶೋಕಸ್ ನೋಟಿಸ್ ಕೊಟ್ಟಿದ್ದು ಅದು ತಿರಸ್ಕಾರ ಮಾಡಬೇಕು, ಅಬ್ರಹಂ ಅವರಿಗೆ ಪರ್ಮಿಷನನ್ನು ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಮಂತ್ರಿ ಪರಿಷತ್ ನಿರ್ಣಯ ಕೊಟ್ಟಿರೋದ್ರ ಬಗ್ಗೆ ಮಾತಾಡೋಕ್ಕೆ ಅಬ್ರಹಂ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಹೇಳಿರುವಂಥದ್ದು, ನೀವು ಕೊಟ್ಟಿರುವಂಥ ದೂರನ್ನು ಹಿಂಪಡಿಬೇಕು, ನಾನು ಮಂತ್ರಿ ಪರಿಷತ್ತನ್ನು ಏನು ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರು ಅದನ್ನು ಹಿಂಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬಾರ್ದು ಅಂತ. ಇದು ಎರಡೂ ಇವರು ಸಲಹೆ ಏನು ಕೊಟ್ಟಿದ್ದಾರೋ ಅದು ಕೊಡುವಂಥ ಸಲಹೆನ ಅಂತ ನಾನು ನಿಮಗೆ ಕೇಳ್ತೀವಿ, ಸಾಮಾನ್ಯ ಜನರಿಗೆ ಕೇಳ್ತೀವಿ. ಇದು ಸಲಹೆನ, ಒಂದು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ನೀವು ಅದನ್ನು ಪ್ರಾಸಿಕ್ಯೂಷನ್ ಕೊಡಬಾರ್ದು ಅಂತ. ಅರೆ, ನೀವು ಉತ್ತರನೇ ಕೊಡಲಿಲ್ಲಲ್ರಿ, ಉತ್ತರನೇ ಕೊಡಲಿಲ್ಲ. ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ಬೋದೋ ಇಲ್ಲೋ ಅನ್ನೋದಕ್ಕೆ ನಾನು ಸಮಜಾಯಿಸಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ದಿರಾ, ಕೊಡಬೇಡಿ ಅಂತ ಹೇಳಿದ್ರೆ ವಾಟ್ ಇಸ್ ಯುವರ್ ಡಿಫೆನ್ಸ್? ಕಾನೂನಲ್ಲಿ ಕೇಳ್ತದೆ, ಗವರ್ನರು ಶುಡ್ ಗಿವ್ ಯು ಅನ್ ಆಪರ್ಚುನಿಟಿ, ಅದು ಕೊಟ್ಟಿದ್ದಾರೆ. ಈಗ ಎರಡನೇ ಪ್ರಶ್ನೆಯಲ್ಲಿ ಬರೋದು ಆವತ್ತೇ ಕೊಟ್ಬಿಟ್ರಲ್ಲ ಅಂತ. ಆವತ್ತೇ ಕೊಡೋಕ್ಕೇನು ತಪ್ಪು? ನಾನು 3 ದಿನಕ್ಕೆ ಹಿಂದೆ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ನಾನು ಮೇಲ್ ಬೇಕಾದ್ರೆ ನಾನು ಕಳಿಸ್ತೀನಿ, ಅದನ್ನು ಎಲ್ರಿಗೂ ಕಳಿಸ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ, ಕಳಿಸ್ದೆ. ಅದನ್ನು 3 ದಿನ 4 ದಿನ ನೋಡಿಕೊಂಡು ಅವ್ರು ಕೊಟ್ಟರು. ಆ ಕೊಟ್ಟ ಮೇಲೆ ನನಗೆ ಅವ್ರಿಗೆ ಗೊತ್ತು ನಾನು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಬರ್ತಾಯಿದ್ದೀನಿ ಅಂತ. ಅವರು ನೋಡಿದ ಮೇಲೆ ಸುಮ್ಮನೆ ನೋಡ್ಬಿಟ್ಟು ಆಯ್ತು ಹೋಗ್ರಿ ಅಂತ ಹೇಳ್ತಾರಾ? ಕೇಳ್ತಾರೆ, ಕೇಳಿ ಆಲಿಸಿ 1.5 ಗಂಟೆ ಆಲಿಸಿ ಅರ್ಥ ಮಾಡ್ಕೊಂಡ ಮೇಲೆ ಇನ್ನೇನು ಅದಕ್ಕೆ ಮೇಲಿದೆ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ರೀ, ಲೆಟ್ ಹಿಮ್ ಕಮ್ ಆ್ಯಂಡ್ ಸಿಟ್ ಆನ್ ದಿ ಎನಿ ಚಾನಲ್ ಆಫ್ ಹಿಸ್ ಚಾಯ್ಸ್, ಲೆಟ್ ಹಿಮ್ ಬ್ರಿಂಗ್ ಆನ್ ಅಡ್ವೊಕೇಟ್ ಹೂಎವರ್ ಹಿ ವಾಂಟ್ಸ್ ಟು ಬ್ರಿಂಗ್, ದಿ ಬಿಗ್ಗೆಸ್ಟ್ ಟಾಲೆಸ್ಟ್ ನೇಮ್ ಇನ್ ದಿಸ್ ಕಂಟ್ರಿ, ಲೆಟ್ ದಮ್ ಕಮ್ ಆ್ಯಂಡ್ ಸಿಟ್ ಫಾರ್ ಅ ಡಿಬೇಟ್, ಲೆಟ್ ಅಸ್ ಸಿ. ಹಾಫ್ ಆನ್ ಅವರ್ ಕುಂತ್ಕೊಳ್ಳೋಕೆ ಹೇಳ್ರಿ, ಸಾಕು. ನಮ್ಮ ಸ್ಟುಡಿಯೋಗೆ ಬಂದು ನೀವು ಬರ್ತೀರಿ, ನೀವು ಡಿ.ಕೆ. ಶಿವಕುಮಾರ್ ಆಸ್ಕ್ ಹಿಮ್ ಟು ಕಮ್, ಐ ಆಮ್ ರೆಡಿ. Half an hour, and I want him to bring up the best advocate in this country. And I'm saying, ನಾನು ನನ್ನ ಮೇಲೆ ಆರೋಪ ಇದೆ, ನಾನು ಕಳ್ಳ ಸುಳ್ಳ ಥರ್ಡ್ ರೇಟ್ ಫೆಲೋ ಅಂತ ಇದೆ ರೀ. ಬಟ್ ನಾನು ಹೇಳಿರೋದ್ರಲ್ಲಿ ನಿಜ ಇದೆಯೋ ಇಲ್ವೋ, ನಿಜಾಯಿತಿ ಇದೆಯೋ ಇಲ್ವೋ, ಇದನ್ನು ಇನ್ವೆಸ್ಟಿಗೇಟ್ ಮಾಡ್ಬೋದೋ ಇಲ್ವೋ ಅನ್ನೋದನ್ನು ಚರ್ಚೆ ಮಾಡೋಣ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ್ ಜೋನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳ ಹೂರಣವನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಇಡೀ ದಿನದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ಕಳೆದ ಬಹುತೇಕ ಒಂದು 15-20 ದಿನದಿಂದ, ಅದರಲ್ಲೂ ಕಳೆದ 1 ವಾರದ ಅವಧಿಯಲ್ಲಿ ನಾವು ಗಮನಿಸಿದ್ರೆ ರಾಜಕೀಯ ವಲಯದಲ್ಲಿ ಅತ್ಯಂತ ಅಧಿಕ ಚರ್ಚೆಗೆ ಒಳಪಡ್ತಿರುವ ವಿಚಾರ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಮುಡಾ ಹಗರಣ. ಇದೀಗ ಪಾದಯಾತ್ರೆ, ಅದಕ್ಕೆ ಕೌಂಟರ್ ಪಾದಯಾತ್ರೆ, ಸಮಾವೇಶ ಇದೆಲ್ಲ ನಡೀತಾ ಇದೆ. ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿ ಅಲ್ಲಿಂದ ನೋಟಿಸ್, ಅದಕ್ಕೆ ಕ್ಯಾಬಿನೆಟ್ ಮೀಟ್ನಲ್ಲಿ ರಾಜ್ಯಪಾಲರ ನೋಟಿಸ್ ಅನ್ನೇ ತಿರಸ್ಕರಿಸುವ ನಿರ್ಧಾರ. ಇದೆಲ್ಲವೂ ಕೂಡ ನಿನ್ನೆವರೆಗೂ ನಡೆದ ಘಟನೆಗಳು. ಇದೀಗ ಇವತ್ತು ಇಡೀ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಕ್ಸ್ಪ್ರೆಷನ್ ಗರಂ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮೂಡಾ ವ್ಯೂಹದಲ್ಲಿ ದಿನಕ್ಕೂ ಕೂಡ ಹೆಚ್ಚೆಚ್ಚು ಸಿಲುಕ್ತಾ ಹೋದಂತೆ ಸಿದ್ದರಾಮಯ್ಯನವರ ಕೋಪ ಕೂಡ ಹೆಚ್ಚೆಚ್ಚಾಗ್ತಾ ಹೋಗ್ತಾ ಇದೆ. ಕೆಲವೊಂದು ಕಡೆ ರಾಜ್ಯಪಾಲರು ನೀಡಿರೋ ನೋಟಿಸು, ಅದಾದ ನಂತರ ನಡೀತಿರುವ ಪ್ರಕ್ರಿಯೆ, ಇದೆಲ್ಲವನ್ನ ಗಮನಿಸಿದಾಗ ಮುಂದಿನ ನಡೆ ಏನು? ಈ ವ್ಯೂಹದಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತಾ ಮುಖ್ಯಮಂತ್ರಿಗಳಿಗೆ? ನೋಟಿಸ್ ವಾಪಸ್ ಪಡೆಯುವಂತೆ ನಿರ್ಣಯ ಏನೋ ಪಾಸ್ ಆಗಿದೆ, ಆದರೆ ಮುಂದೆ ರಾಜ್ಯಪಾಲರು ಕೈಗೊಳ್ಳಬಹುದಾದ ನಿರ್ಧಾರಗಳನ್ನು ಯಾವ ರೀತಿ ಫೇಸ್ ಮಾಡುತ್ತೆ ಸರ್ಕಾರ? ಪ್ರಶ್ನೆಯಂತೂ 10 ಹಲವು ಬಾಕಿ ಉಳಿದಿದೆ. ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳ ಸುರಿಮಳೆಯೇ ಆಗ್ತಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೋಪ ಬರದಲ್ಲೇ ಇರುತ್ತಾ? ಮಾಧ್ಯಮದವರು ಪ್ರಶ್ನೆ ಕೇಳಿದ ತಕ್ಷಣ ಗರಂ ಆಗೋದು. ಪ್ರಜಾಪ್ರಭುತ್ವದ ಕಗ್ಗೊಲೆ ಇವೆಲ್ಲವೂ ಕೂಡ ನಡೀತಾ ಇರೋದು
ಒಬ್ಬ ಬ್ಲ್ಯಾಕ್ ಮೇಲರ್ ನೀಡಿದ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಕೆಂಡವಾದ್ರು ಮುಖ್ಯಮಂತ್ರಿಗಳು. ಇಡೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಹಾಗೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನಿದೆ, ಇದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಒಂದು ವರದಿ ಇದೆ, ಗಮನಿಸಿ. ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಎದುರ್ಕೋಬೇಕು? ಕಾನೂನು ಬಾಹಿರ ನೋಟಿಸ್ ಕೊಡಬೇಕು, ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು. ಅಬ್ರಾಮ್ ಒಬ್ಬ ಅವನ ಆಂಟಿಸಿಡೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಸೊ ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ. ಮೂಡ ಕೇಸ್ನಲ್ಲಿ ತಮ್ಮ ವಿರುದ್ಧದ ಆರೋಪಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಆಗಿ ಉತ್ತರ ನೀಡಿದ್ರು. ನಾನೇನು ತಪ್ಪು ಮಾಡಿಲ್ಲ, ನಾನು ಯಾರಿಗೂ ಹೆದರೋದಿಲ್ಲ ಅಂದ್ರು. ಸೆಂಟ್ರಲ್ ಗೌರ್ಮೆಂಟ್ ಕೈಗೊಂಡೇ ರೀತಿ ಇದನ್ನು ವಾಪಸ್ ತಗೋಬೇಕು. ಯಾಕಂತಂದ್ರೆ ಚೀಫ್ ಮಿನಿಸ್ಟರ್ಗೆ ಅಡ್ವೈಸ್ ಮಾಡೋರು ಯಾರು? ಇನ್ನು ತಮ್ಮ ವಿರುದ್ಧ ಆರೋಪ ಮಾಡ್ತಿರೋ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಒಬ್ಬ ಬ್ಲ್ಯಾಕ್ ಮೇಲರ್ ಅಂತ ಬೆಂಕಿ ಉಗುಳಿದ್ರು. ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ನವರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ವಿರುದ್ಧ ಆತುರಾತುರವಾಗಿ ನೋಟಿಸ್ ನೀಡಿದ್ದಾರೆ. ಆದರೆ ಅದೇ ಬಿಜೆಪಿ ನಾಯಕರ ಮೇಲೂ ಗಂಭೀರ ಆರೋಪಗಳಿದೆ. ಆದರೆ ಅವರ ಮೇಲೇಕೆ ಇನ್ನೂ ತನಿಖೆ ಆಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ, ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ, ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ. ಅವ್ರ ಮೇಲೆ ಏನು ಮಾಡಲ್ಲ, ವರ್ಷಗಟ್ಟಲೆ ಇದೆ, ಅವ್ರ ಮೇಲೆ ಯಾಕೆ ಮಾಡಲಿಲ್ಲ? ನನ್ನ ವಿರುದ್ಧ ನೀಡಿರೋ ನೋಟಿಸ್ ಪ್ರಜಾಪ್ರಭುತ್ವವನ್ನೇ ಕೊಲ್ಲೋ ರೀತಿಯಲ್ಲಿದೆ. ಯಾಕಂದ್ರೆ ಇಡೀ ಕೇಸ್ನಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಗುಡುಗಿದ್ದಾರೆ. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದೆ. ಮೈ ರೋಲ್ ಇಸ್ ನಾಟ್ ದೇರ್. ವೇರ್ ಇಸ್ ಮೈ ರೋಲ್? ಹೀಗೆ ಕೇಂದ್ರ ಸರ್ಕಾರವೇ ರಾಜ್ಯಪಾಲರನ್ನ ಬಳಸಿಕೊಂಡು ಷಡ್ಯಂತ್ರ ಮಾಡ್ತಿದೆ ಅನ್ನೋ ಆರೋಪವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀರ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.